ಲೇಡೀಸ್ಗೆ ಎಷ್ಟು ಸ್ಟ್ರಾಂಗ್ ವಿಲ್ ಪವರ್ ಇದ್ದರೂ ಸಾಲದು. ಇನ್ಫ್ಯಾಕ್ಟ್ ಎಷ್ಟು ನಾವು ಸ್ಟ್ರಾಂಗಾಗಿ ಡಿಸೈಡ್ ಮಾಡ್ಕೋತೀವೋ ಅಷ್ಟು ಕಾಮಾಗಿ ನಮ್ಮ ಮನೇನ, ನಮ್ಮ ಕೆರಿಯರ್ನ, ನಮ್ಮ ಸೆಲ್ಫ್ ಕೇರ್ನ, ಮಕ್ಕಳು, ಹಸ್ಬೆಂಡು ಪ್ರತಿಯೊಂದೂ ಕೂಡ ರಿಲೇಷನ್ಶಿಪ್ಪು ಈ ಥರ ಪ್ರತಿಯೊಂದೂ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು. ಸೊ ಆ ಥರ ಸ್ಟ್ರಾಂಗ್ ವಿಲ್ ಪವರು, ಮೈಂಡ್ಸೆಟ್ಟು ಯಾವ ಆಸ್ಪೆಕ್ಟಲ್ಲಿ ಇರಬೇಕು, ಎಂತೆಂಥ ಫೀಲ್ಡಲ್ಲಿ ಇರಬೇಕು, ಅದನ್ನು ಯಾವ ರೀತಿ ಸ್ಟ್ರಾಂಗಾಗಿ ಒಂದು ವುಮೆನ್, ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ಯಾವ ರೀತಿ ಬಿಲ್ಟ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋ ಇರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ವುಮೆನ್ನು ಡಿಸೈಡ್ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಅವ್ರ ಪ್ರಿಯಾರಿಟೀಸ್ ಏನು ಅಂತ ತುಂಬ ಕ್ಲಿಯರಾಗಿರಬೇಕು. ಆ್ಯಕ್ಚುಲಿ ಕೆಲವ್ರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನಾನು ನನ್ನ ಮನೆಗೆ ಪ್ರಿಫ್ರೆನ್ಸ್ ಕೊಡಬೇಕಾ, ಅಥವಾ ನನ್ನ ಕೆರಿಯರ್ಗೆ ಪ್ರಿಫ್ರೆನ್ಸ್ ಕೊಡಬೇಕಾ, ಮಕ್ಕಳಿಗೆ ಪ್ರಿಫ್ರೆನ್ಸ್ ಕೊಡಬೇಕಾ, ನನಗೆ ನಾನು ಪ್ರಿಫ್ರೆನ್ಸ್ ಕೊಡ್ಕೋಬೇಕಾ, ಅಥವಾ ರಿಲೇಷನ್ಶಿಪ್ಗೆ, ಸೊಸೈಟಿಗೆ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಆ ಥರ ಸಿಚುವೇಶನ್ಸಲ್ಲಿ ಸ್ವಲ್ಪ ದಿನ ಟೈಮ್ ತೊಗೊಂಡು, ಸ್ವಲ್ಪ ಟೈಮಲ್ಲಿ ನೀವು ಡಿಸೈಡ್ ಮಾಡ್ಕೋಬೇಕು ನಿಮ್ಮ ಪ್ರಿಯಾರಿಟೀಸ್ ಏನು ಅಂತ. ಮನೇನ, ಸೆಲ್ಫ್ ಗ್ರೋತಾ, ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಇನ್ಫ್ಯಾಕ್ಟ್ ತುಂಬ ಕನ್ಫ್ಯೂಷನ್ ಆಗುತ್ತೆ. ಈ ಥರ ಕನ್ಫ್ಯೂಷನ್ ಒನ್ಸ್ ನಾವು ಮದುವೆ ಆಗಿದ ತಕ್ಷಣ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮನೇಲಿ ಇರಬೇಕಾ, ಕೆಲ್ಸಕ್ಕೆ ಹೋಗಬೇಕಾ, ಮನೇಲಿದ್ದರೆ ಹೇಗೆ ನಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಮಾಡೋದು, 4 ಜನ ರೆಸ್ಪೆಕ್ಟ್ ಕೊಡ್ತಾರಾ ಇಲ್ವಾ, ಕೆಲ್ಸಕ್ಕೆ ಹೋದರೆ ಹೇಗೆ ಮನೆ ಕೆಲಸನ ಮ್ಯಾನೇಜ್ ಮಾಡೋದು, ಕೆಲ್ಸಕ್ಕೆ ಹೋದಾಗ ಅಲ್ಲಿ ಏನೇನು ಟಾಸ್ಕ್ ಬರುತ್ತೋ, ಏನು ಚಾಲೆಂಜಸ್ ಬರುತ್ತೋ, ಇಲ್ಲಿ ಮನೆಗೆ ಬಂದಾಗ ನನ್ನ ಮಕ್ಳಿಗೆ ಟೈಮ್ ಕೊಡೋಕ್ಕಾಗುತ್ತೋ ಇಲ್ವೋ, ನನ್ನ ಹೆಲ್ತ್ ಏನಾಗುತ್ತೋ ಈ ಥರ 108 ಪ್ರಾಬ್ಲಮ್ಸು, ಕನ್ಫ್ಯೂಷನ್ಸು ಎಲ್ಲ ಬಂದೇ ಬರುತ್ತೆ. ಬಟ್ ನಾವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ನಾವು ಪ್ರಿಯಾರಿಟೀಸ್ನ ಸೆಟ್ ಮಾಡ್ಕೋಬೇಕು ಅಂತ. ಡೆಫಿನೆಟ್ಲಿ ಡಿಸೈಡ್ ಮಾಡ್ಕೋಬೋದು. ನಾವು ಕೂತ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಅಥವಾ ಪಾರ್ಟ್ನರ್ ಜೊತೆ ಡಿಸೈಡ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ? ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಏನಾಗಿರುತ್ತೆ ಹೇಳಿ? ನಮ್ಮ ಹೆಲ್ತ್. ಆಯಿತಾ? ಮಾಡಿದ್ರೆ ನಾನು ಯಾವಾಗಲೂ ಹೇಳೋಂಗೆ ಲಕ್ಷಗಟ್ಟಲೆ ಎಲ್ಲರೂ, ಪ್ರತಿಯೊಂದು ಹೆಣ್ಮಕ್ಳು ಲಕ್ಷಗಟ್ಟಲೆ ದುಡಿಬೋದು. ಆಯಿತಾ? ಅದೇನು ಪ್ರಾಬ್ಲಮ್ ಅಲ್ಲ. ಬಟ್ ನಮ್ಮ ಪ್ರಿಯಾರಿಟೀಸ್ ಏನು? ಮಕ್ಕಳಿಗೆ ನಮ್ಮ ನೀಡ್ ಎಷ್ಟಿದೆ, ಮನೇಲಿ ಎಲ್ಲರೂ ದೊಡ್ಡವರಿದ್ದಾರೆ ಅಂದರೆ ಮನೆಗೆ ಎಷ್ಟು ನಮ್ಮ ನೀಡ್ ಇದೆ, ಅಥವಾ ಕೆರಿಯರು ಎಲ್ಲ ಸರಿ ಇದೆ ಬಟ್ ನಾನು ಸುಮ್ಮನೆ ಲೇಸಿಯಾಗಿ ಕೂತಿದ್ದೀನಿ, ಕರೆಕ್ಟಾಗಿ ಟೈಮ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ, ಇಷ್ಟೆಲ್ಲ ಓದಿದ್ದು ಕಷ್ಟಪಟ್ಟಿದ್ದು ಎಲ್ಲ ವೇಸ್ಟ್ ಆಗ್ತಿದೆ ಅಂದರೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ರಿಸ್ಕ್ ಆದ್ರೂ ಪರವಾಗಿಲ್ಲ, ಕೆಲಸಕ್ಕೆ ಹೋಗಬೇಕು, ಸ್ವಲ್ಪ ಏನೋ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು. ಸೊ ಪ್ರಿಯಾರಿಟೈಸ್ ಸೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಏನೋ ಒಂದು ಡಿಸಿಷನ್ ಮಾಡ್ತೀವಿ. ಆಯಿತಾ? ಅದಕ್ಕೆ ಎಂಥ ಸ್ಟ್ರಾಂಗ್ ವಿಲ್ ಪವರ್ ಬೇಕು ಅಂದರೆ, ಆ ವಿಲ್ ಪವರ್ ಬರೋದು ಏನಕ್ಕೆ ಅಂದರೆ, ಯಾವಾಗ ಅಂದರೆ ನಾವು ಸ್ಟ್ರಾಂಗಾಗಿ ಅನ್ಕೋಬೇಕು ನಾನು ಮಾಡ್ತಿರೋಂಥ ಕೆಲಸ ತುಂಬಾ ವ್ಯಾಲ್ಯೂ ಇದೆ, ಅದು ತುಂಬ ಇಂಪಾರ್ಟೆಂಟು ಅಂತ ಅನ್ಕೋಬೇಕು. ನಾವು ಮಾಡ್ತಿರೋ ಕೆಲಸ ವೇಸ್ಟು. ಈಗ ನಾವು ಹೌಸ್ ವೈಫ್ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ, ಅಯ್ಯೋ ನನ್ನ ಹೌಸ್ ವೈಫು ನನ್ನದು ಅಂತ ಏನೋ ಐಡೆಂಟಿಟಿ ಇಲ್ಲ. ಬೇರೆಯವರು ಐಡೆಂಟಿಟಿ ಕೊಡೋದು, ಬೇರೆಯವರು ಅಪ್ರಿಸಿಯೇಷನ್ ಕೊಡೋದು ಸೆಕೆಂಡರಿ. ಏನು ಗೊತ್ತಾ, ನಮಗೆ ನಾವು ಅದು ಸರಿ ಅನ್ನಿಸ್ತಾ ಇರಬೇಕು. ನಾನು ಮನೇಲಿ ಇರ್ತೀನಿ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್. ನಾನು ಹೌಸ್ ವೈಫ್ ಆಗಿ ಡಿಸೈಡ್ ಮಾಡಿದ್ದೀನಿ ಇರಬೇಕು ಅಂತ. ನನಗೆ ಅನಿಸ್ಬೇಕು ಹೌದು ನಾನು ತೊಗೊಂಡಿರೋಂಥ ಡೆಸಿಷನ್ 100 ಅಲ್ಲ 200% ಕರೆಕ್ಟು. ನನಗೆ ರೀಸನ್ಸ್ ಬೇಕು, ಯಾರಿಗೂ ಹೇಳೋದಲ್ಲ, ನಮಗೆ ನಾವು ಹೇಳ್ಕೋಬೇಕು. ಈಗ ನಾನು ಹೌಸ್ ವೈಫ್ ಆಗಿದ್ದೀನಿ, ಯಾಕೆ ಆಗಿದ್ದೀನಿ, ಒಂದು 5 to 6 ರೀಸನ್ಸ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ. ಸೊ ಅಷ್ಟು ಸೆಲ್ಫ್ ಸ್ಯಾಟಿಸ್ಫೈಡ್, ಅದು ಸಾಕು. ನಾನು ಮಾಡ್ತಿರೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಬರ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದೆಲ್ಲ ನೆಸೆಸಿಟಿ ಇರಲ್ಲ. ನಾವು ಆನ್ಸರ್ ಮಾಡ್ಕೋಬೇಕು, ನಾವು ಮಾಡ್ತಿರೋದು ಕರೆಕ್ಟಾ ಅಂತ. ಈಗ ನಾವು ವರ್ಕ್ ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ, ಏನೇನು ಕಮಿಟ್ಮೆಂಟ್ಸ್ ಇದೆ, ನಾವು ಮನೇಲಿದ್ದಾಗ ಏನೇನಾಗ್ತಿತ್ತು, ಹೊರಗಡೆ ಹೋದಾಗ ಏನೇನಾಗ್ತಿದೆ, ನಮಗೆ ನಾವು ಆನ್ಸರ್ ಮಾಡ್ಕೋಬೇಕು ಅಷ್ಟೇ. ಸೊ ನಾನು ಮಾಡ್ತಿರೋಂಥ ಕೆಲಸ ಕರೆಕ್ಟು, ನಾನು ಮಾಡ್ತಿರೋಂಥ ಕೆಲಸ ಇಂಪಾರ್ಟೆಂಟು, ನನಗೆ ನಾನೇ ಸರಿ ಇದ್ದೀನಿ ಅಂತ ಅಂದ್ಕೊಂಡಾಗ ನಮಗೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಡೆಫಿನೆಟ್ಲಿ ಬರುತ್ತೆ. ಥರ್ಡ್ ಇಂಪಾರ್ಟೆಂಟು, ಯಾವತ್ತೂ ಪರ್ಫೆಕ್ಟ್ ಹಿಂದೆ ಹೋಗಬೇಡಿ. ಏನಂತ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಅಂದರೆ ಕನ್ಸಿಸ್ಟೆನ್ಸಿ. ಈಗ ನಾವೊಂದು ಕೆಲಸ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅದನ್ನು ಎಷ್ಟು ಕನ್ಸಿಸ್ಟೆಂಟಾಗಿ ಡೈಲಿ ಮಾಡ್ತೀವಿ. ಚಿಕ್ಕ ಕೆಲಸ ಆಗಿರ್ಬೋದು, ಮೇ ಬಿ ನಾವು ಪರ್ಫೆಕ್ಟಾಗಿ ಮಾಡದೇ ಇರ್ಬೋದು. ಟೈಮ್ ಮ್ಯಾನೇಜ್ಮೆಂಟು, ಮನೇಲಿ ಕೆಲಸಗಳು, ಹೊರಗಡೆ ಕೆರಿಯರು, ಮಕ್ಕಳದು ಪ್ರತಿಯೊಂದು ನಾವು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ ಎಷ್ಟೋ ವಿಷಯಗಳನ್ನ. ಬಟ್ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಮಿರಾಕ್ಯುಲಸ್ ರಿಸಲ್ಟ್ ಬರುತ್ತೆ ಡೆಫಿನೆಟ್ಲಿ. ಡೈಲಿ ಒಂದು ಅರ್ಧ ಗಂಟೆ ಓದಿಸಿ ಅಥವಾ 10 ನಿಮಿಷ ಓದಿಸಿದ್ರು ಕೂಡ ನಿಜವಾಗ್ಲೂ ಮಕ್ಕಳಲ್ಲಿ ತುಂಬ ಚೇಂಜಸ್ ಕಾಣ್ತಾ ಇರುತ್ತೆ. ಈ ವರ್ಕಿಂಗ್ ವುಮೆನಲ್ಲಿ, ಹೌಸ್ ವೈಫಲ್ಲಿ ತುಂಬ ಗಿಲ್ಟ್ ಕಾಡೋದು ಏನಕ್ಕೆ ಅಂದರೆ,
ಮಕ್ಕಳ ವಿಷಯದಲ್ಲಿ ಮದುವೆ ಆಗಿದ ತಕ್ಷಣ ಒಂದು 2 ಇಯರ್ಸ್ ಹಂಗೆ ಹಿಂಗೆ ಅಂತ ಲೈಫ್ ಹೊರ್ಟೋಗುತ್ತೆ. ಆಮೇಲೆ ಮಕ್ಕಳಾಗಿದ ತಕ್ಷಣ ನಮ್ಮ ಪ್ರಪಂಚ ಮ್ಯಾಕ್ಸಿಮಮ್ ಮಕ್ಕಳು, ಅವ್ರ ಕೆರಿಯರು, ಅವ್ರ ಬಗ್ಗೆನೇ ಥಿಂಕ್ ಮಾಡೋದಾಗುತ್ತೆ. ಸೊ ನೀವು ಏನೇ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಹೇಳ್ಕೊಡೋದು, ಅವ್ರ ಜೊತೇಲಿ ಕೂತ್ಕೊಳ್ಳೋದು, ಅವ್ರಿಗೇನೋ ಒಂದು ಸಂಸ್ಕೃತಿ ಹೇಳ್ಕೊಳ್ಳೋದು, ಕಲ್ಚರ್ ಹೇಗೆ ಅಂತ ಹೇಳ್ಕೊಳ್ಳೋದು, ನಿಜವಾಗ್ಲೂ ಅವ್ರ ಬಿಹೇವಿಯರ್ ಹೇಳ್ಕೊಡೋದು, ಅದೆಲ್ಲ ನಮ್ಮ ಕೆಲಸಗಳು ಈಸಿ ಆಗುತ್ತೆ. ಆಯಿತಾ? ಡೈಲಿ ಮೀಲ್ ಪ್ರಿಪ್ರೇಷನು, ಡೈಲಿ ವಾಕಿಂಗು, ಡೈಲಿ ಏನು ಮಾಡ್ತೀರೋ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ವಾಕಿಂಗ್ ಮಾಡ್ತೀರಾ, ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಬೇಕು. ಡೋಂಟ್ ಗೋ ಫಾರ್ ಪರ್ಫೆಕ್ಷನ್. ಕನ್ಸಿಸ್ಟೆಂಟ್ ಆಗಿದ್ದಾಗ ನಮಗೆ ಒಂಥರ ವಿಲ್ ಪವರ್ ಬರುತ್ತೆ, ಹೌದಪ್ಪ ನಾನು ಎಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತಾಯಿದ್ದೀನಿ ಅಂತ. ನೆಕ್ಸ್ಟ್ ಬಂದು ಮೋಟಿವೇಶನ್ಗೋಸ್ಕರ ಕಾಯಬಾರ್ದು. ಯಾರಿಗಿಷ್ಟ ಆಗುತ್ತೆ ವರ್ಕೌಟ್ ಮಾಡೋದು, ಡಯಟ್ ಮಾಡೋದು, ವಾಕಿಂಗ್ ಹೋಗೋದು, ಮಕ್ಕಳಿಗೆ ಓದಿಸೋದು, ಯಾರಿಗಿಷ್ಟ ಆಗುತ್ತೆ? ಎಲ್ಲರಿಗೂ ಒಂದು ಪ್ಲೆಷರ್ ಸಿಗೋದು, ಡೋಪಮೈನ್ನ ರಿಲೀಸ್ ಡೋಪಮೈನ್ ಅಂದರೆ ಒಂದು ಹಾರ್ಮೋನ್, ಅದು ನಮಗೆ ಏನಾದ್ರು ಖುಷಿ ಸಿಕ್ಕಾಗ ತುಂಬ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆ ಥರ ಯಾವಾಗ ರಿಲೀಸ್ ಆಗುತ್ತೆ ಹೇಳಿ? ನಮಗೆ ಶಾರ್ಟ್ಸ್ ನೋಡಿದಾಗ, ರೀಲ್ಸ್ ನೋಡಿದಾಗ, ಮೂವಿ ನೋಡಿದಾಗ, ಸೀರಿಯಲ್ಲು ಕುತ್ಕೊಂಡು ಚಾಟ್ ಮಾಡಿದಾಗ, ಗಾಸಿಪ್ ಮಾಡಿದಾಗ, ಅಂದರೆ ಒಂಥರ ಹ್ಯಾಪಿನೆಸ್ ಸಿಗ್ತಾ ಇರುತ್ತೆ. ಆಗ ಡೋಪಮೈನ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಆವಾಗ ರಿಲೀಸ್ ಆಗೋದದು. ಸೊ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ನಮಗೂ ಕಷ್ಟನೇ ಅಲ್ವಾ? ಸೊ ಆಗ ನಾವು ಮೋಟಿವೇಶನ್ಗೋಸ್ಕರ ಕಾಯಬಾರ್ದು. ಆ್ಯಕ್ಟ್ ಎನಿವೇ ಅಂತ ಹೇಳ್ತಾರೆ. ಅಂದರೆ ಈಗ ಮಾಡಬೇಕಾ ಎದ್ದು ಹೋಗ್ತಾ ಇರಬೇಕು, ಈಗ ವಾಕಿಂಗ್ ಹೋಗಬೇಕಾ ಎದ್ದು ಹೋಗ್ತಾ ಇರಬೇಕು, ಕೆಲಸ ಮಾಡಬೇಕಾ ಎದ್ದೇಳಬೇಕು. ಮೋಟಿವೇಶನ್ಗೋಸ್ಕರ ನನಗೆ ಯಾಕೋ ಮೂಡಿಲ್ಲ, ನನಗೊಂಥರ ಅನಿಸ್ತಾ ಇದೆ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ವಿಲ್ ಪವರ್ ಬರೋಲ್ಲ. ಸ್ಟ್ರಾಂಗಾಗಿ ಮಾಡಬೇಕು ಅಂದರೆ ಮೋಟಿವೇಶನ್ಗೋಸ್ಕರ ಕಾಯಬಾರ್ದು. ವಿ ಹ್ಯಾವ್ ಟು ಬಿ ವೆರಿ ಮಚ್ ಡಿಸಿಪ್ಲಿನ್ಡ್. ನೆಕ್ಸ್ಟ್ ಬಂದು ಟ್ರೈನ್ ಮಾಡಿ ನಿಮ್ಮ ಬ್ರೈನ್ನ. ಏನು ಟ್ರೈನ್ ಮಾಡಬೇಕು ಅಂದರೆ ಐ ಕ್ಯಾನ್ ಡೂ ಇಟ್ ಅಂತಲೇ ಹೇಳ್ಕೊಳ್ಳಿ. ನನ್ನ ಕೈಲಾಗತ್ತೆ, ಯಾವುದೇ ಇರಲಿ, ಕೆಲಸ ಇರ್ಬೋದು ಅಥವಾ ಯಾವುದೋ ಸಿಚುವೇಶನ್ ಹ್ಯಾಂಡ್ಲ್ ಇರ್ಬೋದು, ಹೊರಗಡೆ ಇರ್ಬೋದು, ನನ್ನ ಕೈಲಾಗುತ್ತೆ ಅಂತ ಹೇಳ್ಕೊಂಡ್ರೆ ನಿಜವಾಗ್ಲೂ ನಮ್ಮದ್ರಲ್ಲೇ ಒಂಥರ ಶಕ್ತಿ ಬರುತ್ತೆ. ಹೌದು ನನ್ನ ಕೈಲಾಗುತ್ತೆ. ಯಾವಾಗ ನೀವು ನೆಗೆಟಿವ್ ಆಗಿ ನನ್ನ ಕೈಲಾಗಲ್ಲ ಅಂತ ಮಾತಾಡ್ಕೊತಿರೋ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಡೌಟ್ ಪಡ್ತಿರೋ, ಆಗ ಆ ಕೆಲಸಗಳನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಹ್ಯಾಂಡಲ್ ಇಟ್, ಐ ವಿಲ್ ಡೂ ದ್ಯಾಟ್, ಈ ಥರ ಆದಷ್ಟು ನಿಮ್ಮನ್ನು ನೀವು ಮೋಟಿವೇಟಿಂಗ್ ಆಗಿ ಮಾತಾಡ್ಕೋತಾರೆ. ಆದಷ್ಟು ನೆಗೆಟಿವ್ ಸೆಲ್ಫ್ ಟಾಕ್ ಇದೆ. ಈ ಸುಮಾರು ಜನಕ್ಕೆ ನೆಗೆಟಿವ್ ಸೆಲ್ಫ್ ಟಾಕು, ಅಯ್ಯೋ ನನ್ನ ಲೈಫ್ ವೇಸ್ಟು, ನಾನೇನು ಅಚೀವ್ ಮಾಡ್ತಾಯಿಲ್ಲ, ನನಗಿಂತ ತುಂಬ ಜನ ತುಂಬ ಅಚೀವ್ ಮಾಡ್ತಾಯಿದ್ದಾರೆ, ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ತಿಲ್ಲ, ನನ್ನ ಲೈಫ್ ಲೀಡ್ ಮಾಡ್ತಿರೋದು ಕರೆಕ್ಟಲ್ಲ, ನನ್ನ ಕೈಲಿ ಆಗಲ್ಲ, ಈ ಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ವಿಲ್ ಪವರು, ಅದು ಸ್ಟ್ರಾಂಗ್ ವಿಲ್ ಪವರ್ ಎಲ್ಲಿಂದ ಬರುತ್ತೆ? ಲೈಫ್ನ ಹೆಂಗೆ ಕರೆಕ್ಟಾಗಿ ಲೀಡ್ ಮಾಡ್ತೀವಿ ನಾವು? ಸೊ ಆದಷ್ಟು ನಾವು ಪಾಸಿಟಿವ್ ಆಗಿ ಮಾತಾಡಬೇಕು. ನನ್ನ ಕೈಯಲ್ಲಾಗುತ್ತೆ, ನಾನು ಮಾಡ್ತೀನಿ, ನಾನು ಅಟ್ಲೀಸ್ಟ್ ಒಂದು ಟ್ರೈಯನ್ನು ಮಾಡ್ಬೋದಲ್ವ? ಈಗೇನೋ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅದು ತುಂಬ ಕಷ್ಟ. ಸರಿ ಮನೆಯಲ್ಲೇ ಇರ್ತೀರ, ಎಷ್ಟೊಂದು ನಮ್ಮಲ್ಲಿ ವೀಕ್ನೆಸ್ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಬರೋಲ್ಲ, ಕೆಲಸ ಕರೆಕ್ಟಾಗಿ ಮಾಡ್ತಿರಲ್ಲ, ಅಡುಗೆ ರುಚಿಯಾಗಿ ಮಾಡಲ್ಲ, ಬಟ್ಟೆ ಒಗೆಯೋದು ಕರೆಕ್ಟಾಗಿ ಮಾಡಲ್ಲ, ಕರೆಕ್ಟಾಗಿ ಪ್ರತಿಯೊಂದನ್ನು ಆರ್ಗನೈಸ್ಡಾಗಿ ಇಟ್ಕೊಳ್ಳಲ್ಲ. ಎಷ್ಟೊಂದು ಕಲಿಯೋದಿರುತ್ತೆ. ನಾವು ಅಂದ್ಕೊಳ್ಳೇಬಾರ್ದು ನಾವು ಮನೇಲಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ, ಈ ಥರ ಅಂದ್ಕೊಳ್ಳೇಬಾರ್ದು. ಮನೇಲಿರ್ತೀವ 108 ಕಲಿಯೋದಿರುತ್ತೆ, ಹೊರಗಡೆ ಹೋಗ್ತೀವ 108 ಕಲಿಯೋದಿರುತ್ತೆ, ಎಲ್ಲಿರ್ತೀವೋ 108 ಅಷ್ಟೇ ಕಲಿಯೋದಿರುತ್ತೆ. ನಮ್ಮ ಟಾಸ್ಕು ನಮಗೆ ಗೊತ್ತು. ನಾವು ಮನೇಲಿದ್ದಾಗ ಹೆಂಗಿರುತ್ತೆ ನಮ್ಮ ಎಮೋಷ್ನಲ್ ಕೋಯೆಫಿಷಿಯೆಂಟು, ಹೊರಗಡೆ ಹೋದಾಗ ಏನೇನು ಚಾಲೆಂಜಸ್ ಬರುತ್ತೆ ಅದು ನಮಗೂ ಗೊತ್ತಿರುತ್ತೆ. ಆಯಿತಾ? ನಮಗೆ ಗೊತ್ತು ನಮ್ಮ ವೀಕ್ನೆಸ್ ಏನು ಅಂತ. ಸೊ ಆದಷ್ಟು ಅದ್ರ ಬಗ್ಗೆ ವರ್ಕ್ ಮಾಡಿಬಿಟ್ಟು ನನ್ನ ಕೈಯಲ್ಲಿ ಆಗುತ್ತೆ ಅಂದ್ಕೊಂಡು ನೆಗೆಟಿವ್ ಆಗಿ ಮಾತಾಡ್ಕೊಳ್ದೆ, ಇಲ್ಲ ನಾನು ಕಲಿತೀನಿ ಇವತ್ತು, ಸ್ವಲ್ಪ ಕನ್ಸಿಸ್ಟೆಂಟಾಗಿ ಕಲ್ತ್ರಾ ಬಂದರೆ ಡೆಫಿನೆಟ್ಲಿ ನಮ್ಮದ್ರಲ್ಲೊಂದು ವಿಲ್ ಪವರ್ ಗ್ಯಾರಂಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂದರೆ ನಾವು ಆದಷ್ಟು ಎಂಥ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಇದ್ದರೂ ಕೂಡ ಕಾಮಾಗಿರೋದು ಕಲಿಬೇಕು. ತುಂಬ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು, ಡ್ರಾಮಾ ಆಡಬಾರ್ದು. ನಿಮಗೆ ಪೀಸ್ ಆಫ್ ಮೈಂಡ್ ಬೇಕಾ? ಏಕೆಂದರೆ ನಮಗೆ ಕಮಿಟ್ಮೆಂಟ್ಸೇ ಜಾಸ್ತಿ. ಬೆಳಗ್ಗಿಂದ ಸಂಜೆವರೆಗೂ ಎಷ್ಟೊಂದು ಕೆಲಸ ಇರುತ್ತೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ನಿಜವಾಗ್ಲೂ ಟೈಮ್ ಇರಲ್ಲ. ಯಾರೋ ಏನೋ ಅಂದ್ಕೋತಾರೆ, ಯಾರೋ ಏನೋ ಹೇಳ್ತಾರೆ ಅಂದರೆ ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ನಾವು ಕಾಮಾಗಿ ಯಾವುದೇ ಸಿಚುವೇಶನ್ಸ್ನ ಶಾಂತವಾಗಿ ಮಾತಾಡ್ಕೊಂಡು, ಕಡಿಮೆ ಮಾತಾಡಿಕೊಂಡು, ಏನೋ ಈ ಮೆಲೋ ಡ್ರಾಮಾ ಅಂತಾರಲ್ಲ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವೂ ಅಷ್ಟೇ ಅದಕ್ಕೆಲ್ಲ ಯಾರೋ ಏನೋ ಕಿರಿಸ್ತಾ ಇದ್ದಾರೆ ಅಂದರೆ ನೀವು ರಿಯಾಕ್ಟೇ ಮಾಡೋಕ್ಕೆ ಹೋಗ್ಬೇಡಿ.
ನಮಗೆ ಯೂಶಲಿ ಹೇಳಿ ನಿಜವಾಗ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ ನಿಜ ಹೇಳಿ, ನಮಗೆ ವಯಸ್ಸಾಗ್ತಾ ಆಗ್ತಾ ಏನು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಹೇಳಿ? ಹೆಲ್ತು ಮತ್ತು ಪೀಸ್ ಆಫ್ ಮೈಂಡು. ಅದಿಷ್ಟೇ, ನಮಗೇನೂ ಅನಿಸಲ್ಲ. ಒಂದು 35 ಕ್ರಾಸ್ ಆಗಿದ ತಕ್ಷಣ ಸಾಕಪ್ಪ, ಇಷ್ಟು ಏನೂ ಒಂದು ಡ್ರಾಮಾ ಬೇಡ, ಎಂಥದ್ದು ಬೇಡ, ಜಂಜಾಟ ಬೇಡ, ಒಂದು ನೆಮ್ಮದಿಯಾಗಿ ಲೈಫ್ ಇದ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ನೀವು ಅಷ್ಟೇ ಕಾಮಾಗಿ ಲೈಫ್ನ ಲೀಡ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟು, ಆದಷ್ಟು ಬೆಳಗ್ಗೆ ಎದ್ದರೆ ನಮಗೆ ಫೋಕಸ್ಡ್ ಕ್ವೈಟ್ ಟೈಮ್ ಸಿಗುತ್ತೆ. ನಮ್ಮ ಬಗ್ಗೆ ನಾವು ಫೋಕಸ್ ಮಾಡ್ಬೋದು. ಆಗ ನಾವು ಕೂತ್ಕೊಂಡು ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ಸಸ್ ಬಗ್ಗೆ ಸ್ಟಡಿ ಮಾಡ್ಬೋದು. ಬೆಳಗ್ಗೆ ಎದ್ದೊಳಕ್ಕೆ ನಾನು ಎಷ್ಟು ಟಿಪ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೀವು ಫಾಲೋ ಮಾಡಿ ಬೆಳಗ್ಗೆ ಎದ್ದು ನೋಡಿ. ನಿಜವಾಗ್ಲೂ ಆಯಿತಾ, ಎಂಥ ಮಿರಾಕಲ್ ಆಗುತ್ತೆ ಲೈಫಲ್ಲಿ ಅಂದರೆ, ನಮ್ಮ ಲೈಫೇ 100% ಚೇಂಜ್ ಆಗೋಗುತ್ತೆ. ನಮ್ಮ ಮೈಂಡ್ ಸೆಟ್ಟು, ನಮ್ಮ ಎನರ್ಜಿ ಲೆವೆಲು, ನಾವು ಮಾಡೋ ರೀತಿ, ನಾವು ಮಾತಾಡೋ ರೀತಿ, ನಡ್ಕೊಳ್ಳೋ ಬಿಹೇವಿಯರ್ ಎಲ್ಲನೂ ಆಯಿತಾ ನಿಜವಾಗ ನನಗೆ ಎವಿಡೆಂಟಾಗಿ ಕಾಣ್ತಾ ಇರುತ್ತೆ. ಯಾವಾಗ ನಾನು ಏನಾದರೂ ಸಂಡೇ ಹೊತ್ತು ಸ್ವಲ್ಪ ಲೇಟಾಗಿ ಇದು ಮಾಡ್ತೀನಿ ಅಂದರೆ ಬಾಡಿ ಒಂಥರ ಲೇಝಿ. ನಾವು ಏನಾರ ಕೆಲಸ ಹೇಳಿದಾಗ ನಾವು ರಿಯಾಕ್ಟ್ ಮಾಡೋ ರೀತಿಯೇ ಬೇರೆ. ಬಟ್ ನಾವು ಬೆಳಗ್ಗೆನೇ ಎದ್ದು ಒಂದ್ಸಲ ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿರ್ತೀವಿ. ನನಗೋಸ್ಕರ ನಾನು ಟೈಮ್ನ ಸ್ಪೆಂಡ್ ಮಾಡಿರ್ತೀನಿ, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಅಂದರೆ ಆ ಇಡೀ ದಿನ ಒಂಥರ ಪಾಸಿಟಿವು. ಅದು ಸ್ಕೂಲಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಇದನ್ನು ಕೆಲಸ ಇದೆ ಅಂದರೆ ಪಟ 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 ಮಾಡ್ತೀವಿ, ಟೈಮ್ ಸರಿಗೆ ಮಲ್ಕೋತೀವಿ. ಆ ಕೆಲಸ ಏನು ಅವತ್ತು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ 200% ಮುಗಿಸಿರ್ತೀವಿ. ಆ ಸ್ಲಗ್ಗಿಶ್ ಅಂದರೆ ಲೇಝಿ ಲೈಫ್ ಇದೆಯಲ್ಲ, ಅದು ಒಕೇಶ್ನಲಿ ಚೆಂದ. 15 ದಿನಕ್ಕೊಂದ್ಸತಿ, ಸರಿ ವಾರಕ್ಕೊಂದ್ಸತಿ, ಆ ಥರ ಚೆಂದ. ಡೈಲಿ ಆ ಥರ ಇರ್ತೀವಿ ಅಂದರೆ ಲೈಫು ತುಂಬಾ ಕಷ್ಟ ಆಗೋಗುತ್ತೆ. ಸೊ ಆದಷ್ಟು ಬೆಳಗ್ಗೆ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್, ಲೈಫ್ನ ಡೈಲಿ ಏನೇನು ಚೋರ್ಸ್ ಇರುತ್ತಲ್ವ, ಅದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಬಿಡಿ. ತುಂಬ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಾಗುತ್ತೋ ಅದೇ ಥರ ಶೆಡ್ಯೂಲ್ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳೋಕ್ಕಾಗುತ್ತೆ, ಸ್ವಲ್ಪ ಅದಕ್ಕಿಂತ ಬೇಗ ಎದ್ದೇಳಿ ಅಷ್ಟೇ. ನೆಕ್ಸ್ಟ್, ಏನೇನು ಕೆಲಸಗಳು ಮಾಡೋಕ್ಕಾಗುತ್ತೆ ಅದ್ರ ಪ್ರಕಾರ ನೀವು ಶೆಡ್ಯೂಲ್ ಮಾಡ್ಕೊಳ್ತಾ ಹೋಗಬೇಕು. ಬೆಳಗ್ಗೆ ಇದು, ಮಧ್ಯಾಹ್ನ ಇದು. ಯಾರೋ ಏನೋ ಯಾವುದೋ ವ್ಲಾಗಲ್ಲಿ ಫಾಲೋ ಮಾಡ್ತಾರೆ ಅಂತ ನೀವು ಅದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಗೆ, ನಿಮ್ಮ ಲೈಫಿಗೆ ಯಾವುದು ಸೆಟ್ ಆಗುತ್ತೆ, ನನ್ನ ಲೈಫಿಗೆ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದು ಸೆಟ್ ಆಗುತ್ತೆ, ಅದರ ಥರನೇ ನೀವು ಒಂದು ಸಿಂಪಲ್ ಡೈಲಿ ಶೆಡ್ಯೂಲ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಬೆಳಗ್ಗೆ ಎದ್ದ ತಕ್ಷಣವೇ ಈಗ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದೇಳ್ತಾರೆ. ಬಟ್ ಎದ್ದೇಳೋದು ಇಂಪಾರ್ಟೆಂಟ್ ಅಲ್ಲ, ಬೇಗ ಎದ್ದಿರೋದ್ರನ್ನ ಯಾವ ರೀತಿ ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದ ತಕ್ಷಣ ಇಂಪಾರ್ಟೆಂಟ್ ಟಾಸ್ಕ್ ಅಂತ ಇರುತ್ತಲ್ವ, ಅದಕ್ಕೆ ನಾನು ಯಾವಾಗಲೂ ಹೇಳೋದು ಟು ಡೂ ಲಿಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಯಾವ್ದು ಫಸ್ಟ್ ಮಾಡಬೇಕು, ಒಂದು 3-4 ಕೆಲಸ ತುಂಬ ಇಂಪಾರ್ಟೆಂಟ್ ಇರೋದು ಟಾಪ್ 3 ಟಾಪ್ 4 ಬರ್ತಿರಬೇಕು. ಆ ಟಾಪ್ 4ನ ಅವತ್ತು ಮುಗಿಸಿರ್ಲೇಬೇಕು. ಅವತ್ತು ಅಂತಲ್ಲ, ಬೇಗನೆ ಅರ್ಲಿ ಮಾರ್ನಿಂಗೇ ಮುಗಿಸಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಒಂದು 2-3 ದಿನದಿಂದ ಬಟ್ಟೆ ಹೋಗ್ತಿರಲ್ಲ, ಅದು ಇಂಪಾರ್ಟೆಂಟ್ ಟಾಸ್ಕಾ? ಅಥವಾ ಇನ್ನೇನೋ ಕಾಲೇಜ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇತ್ತು, ಅದು ಟಾಪ್ 3-4 ಬಂದುಬಿಡಬೇಕು. ಟು ಡೂ ಲಿಸ್ಟ್ ಅಂದರೆ ಲಾಸ್ಟಲ್ಲಿ ಬರ್ಕೊಂಡಿದ್ದೀವಿ ಅಂದರೆ ಅದು ನಿಧಾನಕ್ಕೆ ಮಾಡ್ತೀವಿ. ನಮ್ಮ ಎನರ್ಜಿ ಲೆವೆಲ್ ಹೋಗ್ತಾ ಹೋಗ್ತಾ ಕಡಿಮೆನೂ ಆಗುತ್ತೆ. ಯಾಕೆಂದರೆ ಬೇರೆ ಎಲ್ಲ ಕೆಲಸ ಮಾಡಿರ್ತೀವಿ, ದಿನ ಹೋಗ್ತಾ ಹೋಗ್ತಾ ನಮಗೂ ಎನರ್ಜಿ ಇರಲ್ಲ. ಆದಷ್ಟು ನಾವು ಎಷ್ಟು ಬೇಗ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಿಕೊಂಡ್ರೆ ಅಷ್ಟು ಸ್ಟ್ರೆಸ್ ಫ್ರೀಯಾಗಿ ಮಾಡ್ಕೋಬೋದು. ನೆಕ್ಸ್ಟ್, ಡೈಲಿ ಗೋಲ್ಸ್ನ ಸೆಟ್ ಮಾಡಿ. ಇಷ್ಟನ್ನು ನಾನು ಮುಗಿಸ್ಬೇಕು, ಈ ರೀತಿ ಮುಗಿಸ್ಬೇಕು, ಇಷ್ಟು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅಂತ. ನಮಗೆ ಅಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಗೋಲ್ ಅನ್ನೋದಿಲ್ಲ ಅಂದರೆ ಆ ದಿನ ವೇಸ್ಟ್ ಆದಂಗೆ. ಸೊ ಕ್ಲಾರಿಟಿ ಇರಬೇಕು ಗೋಲಲ್ಲಿ. ಮತ್ತು ಈ ಗೋಲ್ನ ಅಚೀವ್ ಮಾಡಬೇಕು, ಈ ರೀತಿ ಏನಾದರೂ ಸೆಟ್ ಮಾಡಿರೋದನ್ನು ಟು ಡೂ ಲಿಸ್ಟ್ನ ಎಲ್ಲ ನೀಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ TV, ಫೋನು ಇವೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು. ತುಂಬ ರೀಸನ್ಸ್ ಇದೆ. ಅಂದ್ಕೊಂಡಿರ್ತೀವಿ ಒಂದು 5 ನಿಮಿಷ 10 ನಿಮಿಷ ನೋಡೋಣ ಅಂತ ಅಂದ್ಕೊಂಡಿರ್ತೀವಿ. ಬಟ್ 5-10 ನಿಮಿಷಕ್ಕೆ ಅದು ಸ್ಟಾಪ್ ಆಗೋಲ್ಲ. ಕಾಲ್ಸ್ ಇರ್ಬೋದು, ಗಾಸಿಪಿಂಗ್ ಇರ್ಬೋದು, TVಸು, ಶಾರ್ಟ್ಸು, ಏನೇ ಇರ್ಬೋದು, ಫಸ್ಟ್ ನನ್ನ ಇಂಪಾರ್ಟೆಂಟ್ ಕೆಲಸ ಆಗಿದೆಯಾ, ಫೋನ್ ಮುಟ್ಟಬೇಕು ಅಂತ ಅನಿಸ್ತಾ ಇರುತ್ತೆ, ಸುಮ್ಮನೆ ಪದೇ ಪದೇ ಫೋನ್ ಚೆಕ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಆದರೂ ಕೂಡ ನಾವೇನು ಅಂದರೆ ಆ ಫೋನ್ ಮುಟ್ಟಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಆಯಿತಾ? ಇದು ನಾನು ಅಂದ್ಕೊಳ್ಳೋದು, ನಾನು ಪ್ರಾಕ್ಟಿಕಲಿ ನಾನು ಇದನ್ನೇ ಫಾಲೋ ಮಾಡೋದು. ಫೋನ್ ಮುಟ್ಟಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ನನ್ನನ್ನು ನಾನೇ ಕೇಳ್ಕೊಳ್ಳೋದು, ಇದಕ್ಕಿಂತ ಇಂಪಾರ್ಟೆಂಟ್ ಏನಾದರೂ ಕೆಲಸ ಇದೆಯಾ, ನಾನು ಅಂದ್ಕೊಂಡಿದ್ದು ಮಾಡಿದ್ದೀನಿ, ಪರವಾಗಿಲ್ಲ, ಮ್ಯಾಕ್ಸಿಮಮ್ ಮುಗ್ದಿದೆ ಅಂದರೆ ನಾನು ಫೋನ್ ಮುಡ್ತೀನಿ. ಇಲ್ಲ ಅಂದರೆ ಅನ್ನೆಸೆಸರಿ ಏನೂ ಮುಟ್ಟಲ್ಲ, ಆಯಿತಾ? ಫೋನಲ್ಲಿ ಕೆಲಸನೇ ಇರಲ್ಲ ಫ್ರೆಂಡ್ಸ್, 90% ಕೆಲಸ ಇರಲ್ಲ. ಮ್ಯಾಕ್ಸಿಮಮ್ ಅಂದರೆ ಏನಾದ್ರು ಕಾಲ್ ಬಂದರೆ ರಿಸೀವ್ ಮಾಡ್ತೀವಿ. ಆ ಕಾಲ್ ಬಂದಿದ ತಕ್ಷಣ, ಮಾತಾಡಿದ ತಕ್ಷಣ ಸುಮ್ಮನೆ ಸೈಲೆಂಟಾಗಿ ಇಡಬೇಕು. ಆ ಕಾಲಲ್ಲೂ ಅಷ್ಟೇ ಅನ್ನೆಸೆಸರಿ
ಸರಿ ಮಾತಾಡ್ತಾ ಇದ್ದೀವ, ತುಂಬ ಹೊತ್ತು ಆಗ್ತಾಯಿದೆ ಅಂದರೆ ನಿಮಗೂ ಗೊತ್ತಾಗುತ್ತೆ. ಫೋನೆಲ್ಲ ಹೀಟಾಗಿರುತ್ತೆ, ಕಿವಿ ಹೀಟಾಗಿರುತ್ತೆ. ಕೆಲವು ಸತಿ ಬೆಸ್ಟ್ ಅಂದರೆ ಫೋನಲ್ಲಿ ಮಾತಾಡ್ತಾ ಕೆಲಸಗಳನ್ನ ಮುಗಿಸ್ಕೋಬೋದು, ಅದು ಬೆಸ್ಟ್ ರೀತಿ. ಕೆಲವು ಸತಿ ಏನು ಅಂದರೆ ಸುಮ್ಮನೆ ಅನ್ನೆಸೆಸರಿ ಕೂತಿದ್ದ ಜಾಗದಲ್ಲೇ ಕೂತಿರ್ತೀವಿ, ಸುಮ್ಮನೆ ಮಾತಾಡ್ತಿರ್ತೀವಿ, ಒಬೆಸಿಟಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ, ಆಮೇಲೆ ಅನ್ನೆಸೆಸರಿಯಾಗಿ ಮಾತಾಡಿರ್ತೀವಿ, ಅದರಲ್ಲಿ ಏನು ಸತ್ವ ಇಲ್ಲ, ತಿರುಳಿರಲ್ಲ. ಸೊ ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ನಾವೇನಾದರೂ ಸ್ಮಾಲ್ ಗ್ಯಾಪ್ ತೊಗೋತೀವಿ. ನನಗೀಗ ತುಂಬ ಬಟ್ಟೆ ಒಗ್ದಿದ್ದೀನಿ, ಇನ್ನೊಂದು ಬಂದು ತುಂಬ ಪಾತ್ರೆ ತೊಳಿಬೇಕು ಅಥವಾ ಅಡುಗೆ ಮಾಡಬೇಕು, ಎರಡು ಹೆವಿ ವರ್ಕ್ ಮಧ್ಯದಲ್ಲಿ ನಾನು 100 ಅಲ್ಲ 200% ಗ್ಯಾಪು ತೊಗೋತೀನಿ. ಒಂದು ಬ್ರೇಕ್ ತೊಗೋತೀನಿ. ಆ ಬ್ರೇಕಲ್ಲಿ ಮತ್ತೆ ಫೋನ್ ಮುಟ್ಟಕ್ಕೆ ಹೋಗ್ಬೇಡಿ. ಮುಟ್ಟಬೇಕು ಅನ್ಸಿದ್ರು ಕೂಡ ಅಲಾರಾಮ್ ಇಟ್ಕೊಂಡು ಟೈಮರ್ ಇಟ್ಕೊಂಡು ಮುಟ್ಟಿ, ಅದಾಗಿದ ತಕ್ಷಣ ವಿಲ್ ಪವರ್ ಇರಬೇಕು, ಸ್ಟ್ರಾಂಗಾಗಿ ಅನ್ಕೋಬೇಕು 5 ನಿಮಿಷ ಆಗಿದ ತಕ್ಷಣ ನಾನು ಸ್ಟಾಪ್ ಮಾಡ್ತೀನಿ ಅಂತ. ಆ ಗ್ಯಾಪ್ ಇದೆಯಲ್ಲ, ಅದರಲ್ಲೂ ಏನಾದರೂ ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಲೈಫ್ ಅಂದರೆ ಎರಡೂ ಕೂಡ. ಆ ಲೈಫಲ್ಲಿ ನಾವು ಇರಬೇಕು, ಆ ಲೈಫಲ್ಲಿ ನಮ್ಮ ಕ್ಲೋಸ್ಡ್ ಒನ್ಸ್, ನಮ್ಮ ಲವ್ಡ್ ಒನ್ಸು ಇರಬೇಕು. ನಮ್ಮದು ನಾವೇ ನೋಡಿಕೊಂಡು ಸ್ವಾರ್ಥವಾಗಿ ಥಿಂಕ್ ಮಾಡ್ಕೊಂಡು ಹೋಗಬಾರ್ದು. ಬರೀ ಬೇರೆಯವ್ರದ್ದೇ ನೋಡಿಕೊಂಡು ಬರೀ ಮಕ್ಕಳು, ಬರೀ ಹಸ್ಬೆಂಡು ಇದನ್ನೇ ಯೋಚನೆ ಮಾಡ್ಕೊತ ತ್ಯಾಗಮಯಿನೂ ಆಗಬಾರ್ದು. ಇಟ್ ಈಸ್ ಅಬೌಟ್ ಬ್ಯಾಲೆನ್ಸಿಂಗ್. ನಮಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ, ನಮಗೆ ನಾವು ಹೆಂಗೆ ಟೈಮ್ ಕೊಡ್ಕೋತೀವಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೆಂಗೆ ಕೇರ್ ಮಾಡ್ಕೋತೀವಿ, ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾವು ಹೆಂಗೆ ನೋಡ್ಕೋತೀವಿ. ಕೂತ್ಕೊಂಡು ಒಂದು 5 ನಿಮಿಷ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಯಪ್ಪ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸರಿ, ಏನೋ ಒಂದು ಕೆಲಸ ಮಾಡಿದ್ರೆ ಸಾಕಾಯ್ತಾ, ಕೂತ್ಕೊಳ್ಳಿ ಪಾರ್ಟ್ನರ್ ಜೊತೆ, ಅಥವಾ ಕೂತ್ಕೊಂಡು ನಿಮ್ಗೇನು ಖುಷಿ ಸಿಗುತ್ತೆ. ಯಾರಿಗೆ ಕೆಲವು ಸತಿ ನೋಡಿ ಫ್ರೆಂಡ್ಸ್, ಕೆಲವರು ತುಂಬ ನಮ್ಮನ್ನು ನೋವು ಮಾಡ್ತಾರೆ ಲೈಫಲ್ಲಿ, ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಕರೆಕ್ಟು. ಇನ್ನೊಂದು ಕಡೆ ಎಷ್ಟೋ ಜನ ನಾವು ಅವ್ರಿಗೆ ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅದ್ರಲ್ಲಿ ನಮ್ಮ ಮಕ್ಕಳು, ನಮ್ಮ ಪಾರ್ಟ್ನರ್ಸ್ ಆ ಥರ ಇರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಎಂಥ ವೇಸ್ಟ್ ವ್ಯಕ್ತಿಗಳಿಗೆ ನಾವು ಟೈಮ್ ಕೊಡ್ತೀವೋ, ಅಥವಾ ನಮಗೋಸ್ಕರ ಒಂದು ಕೆಲವು ಜೀವಗಳಿರ್ತಾವಲ್ಲ ಅವ್ರಿಗೋಸ್ಕರ ನಾವು ಟೈಮ್ ಕೊಡಬೇಕು, ಯಾವ್ದು ಯೋಚನೆ ಮಾಡ್ಕೊಳ್ಳಿ. ಸೊ ನಮ್ಮ ಹತ್ರ ಅಷ್ಟು ಪುರ್ಸೊತ್ತಿದೆಯಾ ಎಂಥ ವೇಸ್ಟ್ ಕ್ಯಾಂಡಿಡೇಟ್ಗಳಿಗೆ ನಾವು ಟೈಮ್ ಕೊಡೋಷ್ಟು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇಡೀ ದಿನ. ಕೆಲವು ಸತಿ ಕೆಲಸ ಮಧ್ಯ ಇರಲಿ, ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಕೆಲವರೆಲ್ಲ ಅವ್ರ ಕೆಲಸನೆಲ್ಲ ಬಿಟ್ಟು ಅಂಥ ವೇಸ್ಟ್ ಕ್ಯಾಂಡಿಡೇಟ್ಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಮಾಡಲೇಬಾರ್ದು ಅಂತಲ್ಲ, ಯೋಚನೆಗಳು ಬರುತ್ತೆ, ಬೇಜಾರಾಗುತ್ತೆ, ಕೆಲಸ ಮಾಡೋ ಮೂಡ್ ಬರಲ್ಲ. 100% ಕರೆಕ್ಟು. ಅದು ಯಾರ ಥರ ಮಾಡೋದು? ನಾರ್ಮಲ್ ಮೆಂಟಾಲಿಟಿ ಜನರು, ಆಯಿತಾ? ಡೆಫಿನೆಟ್ಲಿ ನಮ್ಮಲ್ಲೊಂದು ಸ್ಟ್ರಾಂಗ್ ವಿಲ್ ಪವರ್ ಇದೆ ಅಂದರೆ ಬಿಟ್ಟಾಗ್ತೀವಿ, ಕೊಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಟಗ್ರು, ಮೇಕೆ ಎಲ್ಲ ಸ್ವಲ್ಪ ನೀರಾಗಿದ ತಕ್ಷಣ ಹಿಂಗೆ ಕೊಡ್ಕೊಳ್ಳುತ್ತೆ ನೋಡಿ, ಹಂಗೆ ಕೊಡ್ಕೊಂಡು ಅದನ್ನೆಲ್ಲ ವಿದರಿಂಗ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಬಿಟ್ಟಾಕಿ ಮುಂದೆ ಹೋಗ್ತಾ ಇರಬೇಕು. ಏನು ಎಲ್ಲರೂ ಲೈಫಲ್ಲಿ ನಮ್ಗೆ ಇಷ್ಟಪಡೋರು, ಹೊಗಳೋರು, ನಮ್ಮ ಶ್ರೇಯೋಭಿಲಾಷಿಗಳು ಈ ಥರ ಸಿಗ್ತಾರಾ? ಇಲ್ಲ ಅಲ್ವಾ? ಆ ಥರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಸೊ ಅದಕ್ಕೆ ನಾವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ನಾವು ಕರೆಕ್ಟಾಗಿ ಟೈಮ್ಸ್ ಗ್ಯಾಪ್ನ ಪ್ರೊಡಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತೀವ, ಅದನ್ನು ಫಿನಿಷ್ ಮಾಡಲೇಬೇಕು. ಅರ್ಧಕ್ಕೆ ಬಿಟ್ಟು ಹೋಗಬೇಡಿ. ಅದೊಂಥರ ನಮಗೇ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಒಂದು ಮೆಂಟಲಿ ನಾನೇನು ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂತ ನಮಗೆ ಅನಿಸ್ತಾ ಇರುತ್ತೆ. ಇನ್ನೊಂದು ಅಲ್ಲಿ ಕೆಲಸ ಆಗಿರಲ್ಲ ಅಲ್ವಾ, ತುಂಬ ಹೆಕ್ಟಿಕ್ಕು, ಲಾಸ್ಟಲ್ಲಿ ಗುಡ್ಡೆ ಹಾಕ್ಕೊಂಡು ಮಾಡ್ಕೊಳ್ತೀವಲ್ಲ ಆ ಥರ ಆಗುತ್ತೆ. ನೆಕ್ಸ್ಟ್, ಹೇಗೆ ಸ್ಟ್ರಾಂಗಾಗಿ ಮನೆ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಅಂದರೆ ಎಲ್ಲದಕ್ಕೂ ಒಂದು ರೊಟೀನ್ ಸೆಟ್ ಮಾಡಿ. ಇಷ್ಟು ಗಂಟೆಗೆ ಅಡುಗೆ ಮಾಡಬೇಕು, ಇಷ್ಟು ಗಂಟೆಗೆ ಕ್ಲೀನ್ ಮಾಡಬೇಕು, ಇಷ್ಟು ಅವರಲ್ಲಿ ಆರ್ಗನೈಸ್ ಮಾಡ್ಕೋಬೇಕು, ಇಷ್ಟು ಅವರು ಡಿಕ್ಲಟರ್ ಮಾಡ್ಕೋಬೇಕು. ಡೈಲಿ ಒಂದು 10 ನಿಮಿಷ ಡಿಕ್ಲಟರ್ ಮಾಡ್ಕೊಳ್ಳಿ. ಕಿಚನ್ನಲ್ಲಿ ಸೋಫಾ ಸೆಟ್ ಹತ್ರ ಅಥವಾ ಶೋಕೇಶು, ರೂಮ್ ಕಬೋರ್ಡು, ಪ್ರತಿಯೊಂದೂ ಅಷ್ಟೇ ಡಿಕ್ಲಟರಿಂಗ್ ಮಾಡ್ತಾಯಿದ್ರೆ ನಮಗೆ ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ಎಷ್ಟು ಸಾಮಾನ ಆ ಥರ ಎಲ್ಲ ಗುಡ್ಡೆ ಮಾಡ್ಕೋತೀವೋ, ಇವನ್ ಸಾಮಾನಲ್ಲ ಥಾಟ್ಸ್ನೂ ಎಷ್ಟು ಗುಡ್ಡೆ ಮಾಡ್ಕೋತೀವೋ ಲೈಫ್ ಅಷ್ಟೇ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಥಾಟ್ಸ್ನೂ ನಮ್ಮ ತಲೆಯಿಂದ ತೆಗ್ದಾಕಬೇಕು, ಅನ್ನೆಸೆಸರಿ ಥಿಂಗ್ಸನ್ನು ತಲೆಯಿಂದ ತೆಗ್ದಾಕಬೇಕು. ಮತ್ತು ವೀಕ್ಲಿ ಪ್ಲ್ಯಾನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ, ಸಂಡೇ ಬಂದಿದೆ ಅಂದರೆ ಒಂದು ಪೇಪರು ಪೆನ್ನು ಒಂದು ಟೇಬಲ್ ಹಾಕ್ಕೋತೀನಿ. ಅಂದರೆ ಒಂದು ಕಾಲಮು, ರೋಸು ಆ ಥರ ಎಲ್ಲ ಹಾಕ್ಕೊಂಡು ಮಂಡೆಯಿಂದ ಸಂಡೇ ಪ್ರಿಪೇರ್ ಮಾಡ್ಕೊಳ್ಳೋದು. ಮಂಡೆಯಿಂದ ಸ್ಯಾಟರ್ಡೇವರೆಗೂ ತಿಂಡಿ ಏನು, ಲಂಚ್ ಏನು, ಸ್ನ್ಯಾಕ್ಸ್ ಏನು, ಫ್ರೂಟ್ಸ್ ಏನು, ಪ್ರತಿಯೊಂದು ಕೂಡ ನೀಟಾಗಿ ಪ್ಲ್ಯಾನ್ ಮಾಡ್ಕೋತೀನಿ. ಟೆನ್ಷನ್ನೇ ಇರಲ್ಲ. ಪ್ರತಿ ಸಂಡೇ ಅದು ಮಾಡಿಲ್ಲ, ಅದನ್ನು ಸಂಡೇ ಮಾಡಿಲ್ಲ ಅಂದರೆ ತುಂಬ ಒಂಥರ. ಆಮೇಲೆ ಈಗ ಒಂದು 15 ಡೇಸಿಂದ ನಾನು ಅಭ್ಯಾಸ ಮಾಡ್ಕೊಂಡಿರೋದೇನು ಅಂದರೆ ತರಕಾರಿ ತಂದು ಇಡಲ್ಲ.
ನನಗದು ಭಾರಿ ಇಷ್ಟನೇ ಆಗಲಿಲ್ಲ. ಆಮೇಲೆ ಡಾಕ್ಟ್ರು ಹೇಳಿದ್ರು ನನಗೆ ವಿಟಮಿನ್ B12 ವಿಟಮಿನ್ ಡಿಫಿಷಿಯನ್ಸಿ ಬರೋದು ಅದರಿಂದನೇ. ತಂದು ಫ್ರಿಜ್ಜಲ್ಲಿ ತರಕಾರಿನ ಇಡಲೇಬೇಡಿ ಅಂತಾರೆ. ಹಿಂದಿನ ದಿನ ತೊಗೊಬನ್ನಿ, ಅಟ್ ದ ಮೋಸ್ಟ್ 24 ಅವರ್ಸಲ್ಲಿ ಖಾಲಿ ಮಾಡಬೇಕಂತೆ. ತಂದು ಫ್ರಿಜ್ಜಲ್ಲಿಟ್ಟು 24 ಅವರ್ಸಲ್ಲಿ ಖಾಲಿ ಮಾಡಬೇಕು. ಎಲ್ಲಿ ನಾನು ವಾರಕ್ಕೆ ಹಾಗೆಲ್ಲ ತೊಗೊಂಬರ್ತಿದ್ದೆ. ಸೊ ಆ ಥರ ಎಲ್ಲ ಮಾಡಬಾರ್ದು ಅಂತ. ಏನೇ ಇದ್ದರೂ ಹೆಂಗಿದ್ರೂ ಓಡಾಡ್ತಿರ್ತೀವಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ, ಬರಬೇಕಾದ್ರೆ ತೊಗೊಂಬರ್ಬೋದಲ್ವಾ. ಸೊ ಬರ್ಬೇಕಾದ್ರೆ ಏನೋ ಒಂದು ಬೀಟ್ರೂಟು, ಡೈಲಿ ಸೊಪ್ಪು ಈ ಥರ ಬರ್ಬೇಕಾದ್ರೆ ತೊಗೊಂಬಂದ್ಬಿಟ್ರೆ ವೇಸ್ಟೇಜು ಕಡಿಮೆ, ತುಂಬ ಕಡಿಮೆ ಆಗುತ್ತೆ ವೇಸ್ಟೇಜು. ಈ ಥರ ವಾರಗಟ್ಟಲೆ ಇಟ್ಟಿರ್ತೀವ, ಯಾವುದೋ ಒಂದೋ ಎರಡೋ ಕೊಳ್ತೋಗಿರುತ್ತಾ, ಸೊ ಅದು ವೇಸ್ಟೇಜು ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಕರೆಕ್ಟಾಗಿ ವಿಟಮಿನ್ಸ್ ಇರೋದು ಸೇರುತ್ತೆ. ಆ ವಿಟಮಿನ್ಸ್ ಎಲ್ಲ ಹಂಗೆ ಹಾಳಾಗೋದಂತೆ ಫ್ರಿಜ್ಜಲ್ಲಿ ಇಟ್ಟು. ಸೊ ಅದೊಂದು ಹೇಳಿದ್ರೆ ಅದೊಂದು ನಾನು ಮಾಡಲ್ಲ ಈಗ. ಆ ಥರ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ಬಸ್ಸಾರು ಜಾಸ್ತಿ ನಮ್ಮ ಮನೇಲಿ, ಯಾಕೆಂದರೆ ಸಾಂಬಾರು ಸಿಕ್ಕೋಗುತ್ತೆ, ಪಲ್ಯನೂ ಹೋಗುತ್ತೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಡೈಲಿ ಮುದ್ದೆ, ಆಯಿತಾ, ನಿಮಗೆಲ್ಲ ಗೊತ್ತದು. ಆ ಥರ ಇದ್ದಾಗ ನಾನೇನೇನು ಮಾಡ್ತೀನಿ ಅಂದರೆ ಬಸ್ಸಾರು ಜಾಸ್ತಿ ಮಾಡ್ತೀನಿ. ಈಗ ಸೊಪ್ಪು ಬಸ್ಸಾರು ಒಂದು ಸತಿ, ಆಮೇಲೆ ಎಲೆಕೋಸು ಬಸ್ಸಾರು, ಆಮೇಲೆ ಏನೋ ಎಷ್ಟೊಂದು ಹೆಸರು ಕಾಳ್ದು, ತೊಗರಿ ಕಾಳ್ದು, ಈ ಥರದ್ದೆಲ್ಲ ಬಸ್ಸಾರು ಮಾಡ್ತಾನೆ ಇರ್ತೀನಿ. ಕಡಲೆಕಾಳ್ದು ಮಾಡ್ತೀನಿ. ಸೊ ಆ ಥರ ಇದ್ದಾಗ ನನಗೆ ಹಿಂದಿನ ದಿನವೇ ಅನಿಸುತ್ತಲ್ವ ಇದು ಬೇಕು ಅಂತ. ಸೊ ಅದಕ್ಕೆ ಹೋಗಿ ತೊಗೊಂಬಂದ್ಬಿಡ್ತೀನಿ ಬರ್ಬೇಕಾದ್ರೆ. ಅಥವಾ ದೋಸೆಗೆ ಹಾಕಿರ್ತೀನಿ, ದೋಸೆಗೇನೋ ಪಲ್ಯ ಬೇಕು, ಹೀರೆಕಾಯಿ ಪಲ್ಯ ಬೇಕು, ಸೋರೆಕಾಯಿ ಪಲ್ಯ ಬೇಕು, ಬೀಟ್ರೂಟ್ ಮಾಡ್ತೀನೋ ಚಪಾತಿಗೆ, ಈ ಥರದ್ದೆಲ್ಲ ಪ್ಲ್ಯಾನ್ಸ್ ಇರುತ್ತಲ್ವ. ಮೀಲ್ ಪ್ಲ್ಯಾನಿಂಗಲ್ಲಿ ಹಿಂದಿನ ದಿನ ಆ ತರಕಾರಿನ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ತೊಗೊಂಬಂದ್ಬಿಡ್ತೀನಿ. ನೆಕ್ಸ್ಟ್ ಬಂದು ಆದಷ್ಟು ಹೋಮ್ನ ಸಿಂಪಲಾಗಿ ಇಟ್ಕೊಂಡ್ರೆ ಬೆಸ್ಟು. ನೀವು ನಾನು ನೋಡಿದ್ದೀರಲ್ವ, ಎಷ್ಟಾಗುತ್ತೋ ಅಷ್ಟು ಕಡಿಮೆ ಸಾಮಾನು, ಎಷ್ಟು ನಾವು ಡೆಕೋರೇಟ್ ಮಾಡ್ಕೊಂಡು, ನಮ್ಮ ಲೈಫ್ ಸ್ಟೈಲು ಡೆಕೋರೇಟ್ ಮಾಡೋದು ತಪ್ಪು ಅಂತಲ್ಲ, ನಮಗೆ ಟೈಮ್ ಇದೆ, ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತೆ ಅಂದರೆ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡು ಇಟ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಯಾವುದನ್ನ ಅಷ್ಟೇ, ಹೆಂಗಸ್ರನ್ನ ಅಷ್ಟೇ, ಮನೆ ಆದರೂ ಅಷ್ಟೇ, ಯಾವುದನ್ನ ಎಷ್ಟು ಡೆಕೋರೇಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಮೇಂಟೆನೆನ್ಸು, ಈಗ ಫಾರ್ ಎಕ್ಸಾಂಪಲ್ ಹೂವು ಎಲ್ಲ ಇಟ್ಟಿರ್ತೀವಿ, ಏನೋ ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಇಟ್ಟಿರ್ತೀವಿ, ನಮ್ಮ ಕೈಯಲ್ಲಿ ಮೇಂಟೈನೇ ಮಾಡೋಕ್ಕಾಗಲ್ಲ, ಟೈಮೇ ಇರಲ್ಲ. ಮನೆಗೆ ಕಮಿಟ್ಮೆಂಟ್ಸ್ ಜಾಸ್ತಿ, ಹೊರಗಡೆ ಕಮಿಟ್ಮೆಂಟ್ಸ್ ಜಾಸ್ತಿ. ಅಂದರೆ ಮನೆ ಎಷ್ಟು ಸಿಂಪಲಾಗಿ ನೀಟಾಗಿ ಪೀಸ್ಫುಲ್ಲಾಗಿರುತ್ತೋ ಅಷ್ಟು ನಮಗೆ ನೆಮ್ಮದಿ ಅಂತ ಅನಿಸ್ತಿರುತ್ತೆ. ನೆಕ್ಸ್ಟ್, ನಾವು ನಿಜವಾಗ್ಲೂ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ತುಂಬ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು. ಕೆಲವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲ್ಸಗಳು ಹೇಳೋಕ್ಕೆ ಆಗಲ್ಲ. ಹೇಳ್ತಾರೆ ಅಂದರೆ ಕಿರ್ಚ್ಕೊಂಡು ಹೇಳ್ತಾರೆ, ನಾನು ಒಬ್ಬಳೇ ಸಾಯಬೇಕು, ನಾನು ಒಬ್ಬಳೇ ಮಾಡಬೇಕು, ನೀವೆಲ್ಲ ಕೂತಿರ್ತೀರ, ಹೀಗೆ ಕಿರ್ಚ್ಕೊಂಡು ಹೇಳ್ತಾರೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತಪ್ಪು. ನಿಮಗೆ ಏನಾದ್ರು ಕೆಲಸ ಆಗಬೇಕಾ, ಕಾಮಾಗಿ ಹೇಳಿ, ಇದು ಮಾಡ್ಕೊಡೋಕ್ಕಾಗತ್ತಾ, ನನಗೆ ಈ ಥರ ಸುಸ್ತಾಗ್ತದೆ, ನನಗೆ ಈ ಥರ ಕೆಲಸ ಇದೆ, ನನಗೆ ಬೇರೆ ಕೆಲಸ ಇದೆ, ನನಗೆ ಈ ಥರ ಕಮಿಟ್ಮೆಂಟ್ಸ್ ಇದೆ, ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ಸುಮಾರು ಜನ ತಪ್ಪೇನು ಮಾಡೋದು ಅಂದರೆ, ನಾವು ಹೇಳ್ದೇ ಅವರು ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿ, ಎಸ್ಪೆಷಲಿ ಪಾರ್ಟ್ನರ್ಸ್ಗೆ ನಿಜ. ನಾನು ಪ್ರತಿಯೊಂದೂ, ಇವತ್ತೇನಾದ್ರು ಜಾಸ್ತಿ ಕಾಲೇಜಲ್ಲಿ ಪೀರಿಯಡ್ಸ್ ಇದೆ, ವರ್ಕ್ ಜಾಸ್ತಿ ಇತ್ತು, ಕಲೆಕ್ಷನ್ ಜಾಸ್ತಿ ಇದೆ, ನೋಟ್ಸ್ ಕರೆಕ್ಷನ್ ಜಾಸ್ತಿ ಇತ್ತು, ಸ್ಟ್ರೇನ್ ತುಂಬ ಆಗಿದೆ ಅಂದರೆ ಪ್ರತಿಯೊಂದೂ ಬಂದು ಹೇಳ್ತೀನಿ. ಆಯಿತಾ, ನನ್ನ ಕೈಲಿ ಆಗ್ತಿಲ್ಲ, ಈ ಥರ ಕೆಲಸ ಜಾಸ್ತಿ ಇತ್ತು ಅಂದರೆ ಸುಮ್ಮನೆ ನನ್ನ ಕೈಲಿ ಆಗ್ತಿಲ್ಲ ಅಂತಲೂ ಹೇಳಲ್ಲ, ಕ್ಲಿಯರಾಗಿ ಹೇಳ್ತೀನಿ ಏನಕ್ಕೆ ಅಂತ. ಕ್ರಿಸ್ಟಲ್ ಕ್ಲಿಯರಾಗಿ ಮಾತಾಡೋದು ತುಂಬ ಇಂಪಾರ್ಟೆಂಟು. ನಮ್ಮನ್ನು ಕಮ್ಯುನಿಕೇಷನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ. ಏನೋ ಒಂಥರ ಮಾತಾಡ್ಬಿಡೋದು, ವೇಗಾಗಿ ಮಾತಾಡೋದು, ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ಕ್ಲಿಯರಾಗಿ ಹೇಳಬೇಕು, ಈ ಥರ ಓದನ್ನ, ಇಷ್ಟು ಕೆಲಸ ಇತ್ತು, ಹಿಂಗೆ ಆಗ್ತಿತ್ತು, ಬಸ್ಸಲ್ಲಿ ಸೀಟ್ ಸಿಕ್ಕಲಿಲ್ಲ, ಇಷ್ಟು ಸ್ಟ್ರೇನ್ ಆಗಿದೆ, ಮಾಡ್ತಾರಪ್ಪ. ಅಟ್ಲೀಸ್ಟ್ ಅರ್ಥ ಮಾಡೋ ರೀತಿ ನಾವು ಹೇಳಿದ್ರೆ ಒಂದು ಪ್ರಯತ್ನ. ಅದು ಅರ್ಥ ಹೇಳಿ ಕೂಡ ಕೆಲವ್ರು ಮಾಡಲ್ಲ ಅಂದರೆ, ನೀವು ಸ್ಟ್ರಾಂಗಾಗಿ ನಿಮ್ಮ ಕೆಲಸಗಳನ್ನ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಆರ್ಗನೈಸೇಷನ್ ತುಂಬ ಇಂಪಾರ್ಟೆಂಟು. ಬಟ್ಟೆ ಹುಡ್ಕೋದು, ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನ ಹುಡ್ಕೋದು, ಇದೆಲ್ಲ ನಮಗೆ ಹುಡ್ಕೋದು ಅಂದರೆ ನನಗೆ ಇರಿಟೇಷನ್. ಸೊ ಅದಕ್ಕೆ ಆದಷ್ಟು ಎಷ್ಟು ಆರ್ಗನೈಸ್ಡಾಗಿ ಇಟ್ಕೋತೀವೋ ಅಷ್ಟು ಸ್ಟ್ರೆಸ್ ಕಡಿಮೆ, ಅಷ್ಟು ಟೆನ್ಷನ್ ಕಡಿಮೆ. ನೆಕ್ಸ್ಟ್, ಏನೇ ಇದ್ದರೂ ಕೂಡ ನಮಗೆ ವಿಲ್ ಪವರ್ ಇರಬೇಕು, ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು. ಅಂದರೆ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಬಗ್ಗೆ ಗೊತ್ತಿರಬೇಕು. ಹೆಂಗೆ ಖರ್ಚು ಮಾಡ್ತಾಯಿದ್ದೀವಿ, ಮನೇಲಿ ಹೆಂಗೆ ಖರ್ಚಾಗ್ತಾಯಿದೆ, ಎಷ್ಟು ಖರ್ಚಾಗ್ತಾಯಿದೆ, ಎಲ್ಲಿ ಸೇವ್ ಮಾಡ್ಕೋಬೇಕು. ಆಮೇಲೆ ಬಡ್ಜೆಟಿಂಗು, ತರಕಾರಿಗೆ ಎಷ್ಟು ಖರ್ಚು ಮಾಡಬೇಕು, ಕರೆಂಟ್ ಬಿಲ್ಲಿಗೆ ಎಷ್ಟು ಖರ್ಚು ಮಾಡಬೇಕು, ಈ ರೀತಿ ಸ್ಕಿಲ್ಸ್ ಇದ್ದರೆ ಡೆಫಿನೆಟ್ಲಿ ನಮಗೆ ಒಂಥರ ಅನಿಸುತ್ತೆ, ಹೌದಪ್ಪ ಏನೋ ಒಂದು ಗೊತ್ತು ಅಂತ. ಏನೂ ಗೊತ್ತಿಲ್ಲ ಅಂದರೆ ನಮಗೆ ಮೈಂಡ್ಸೆಟ್ ಸ್ಟ್ರಾಂಗ್ ಆಗಿರಲ್ಲ. ನಾವು ಅಂದ್ಕೋಬೇಕು ಯಾವ ರೀತಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನೇ ಖರ್ಚು ಮಾಡೋದು ಮೊದಲು ಒಂದು 2 ಸತಿ ಯೋಚನೆ ಮಾಡಬೇಕು, ನೀಡಿದೆಯಾ ಅಂತ. ಸೊ ಯಾವಾಗಲೂ ದುಡಿಲೇಬೇಕು ಅಂತ ಏನಿಲ್ಲ. ಯಾವಾಗ ನಾವು ಸೇವ್ ಮಾಡ್ತೀನಿ ಅದೂ ಒಂಥರ ದುಡಿಯೋ ಥರನೇ ಲೆಕ್ಕ.
ಆಮೇಲೆ ಸ್ಮಾಲ್ ಇನ್ಕಮ್ದು ಏನಾದ್ರು ಐಡಿಯಾ ಯೂಸ್ ಮಾಡ್ಕೊಳ್ಳೋವಂಥದ್ದು, ಮನೆಯಲ್ಲೇ ಟ್ಯೂಷನ್ನು, ಆನ್ಲೈನ್ ಟ್ಯೂಷನ್ನು ಅಥವಾ ಏನೋ ಒಂದು ಕಲಿಯೋದು, ಕುಕ್ಕಿಂಗೇ ಚೆನ್ನಾಗಿ ಕಲಿಯೋದು, ಏನೋ ಒಂದು ಟ್ರಿಕ್ಸ್ ಕಲಿಯೋದು, ಕಂಪ್ಯೂಟರ್ ಕೋರ್ಸ್ಗಳು ಕಲಿಯೋದು, ಏನಕ್ಕೂ ಆಗುತ್ತೆ. ಮಕ್ಕಳನ್ನ ಟ್ಯೂಷನ್ ಕಲಿಸೋ ಬದಲು ನಾವೇ ಹೇಳ್ಕೊಳ್ಳೋದು. ಸೊ ಈ ಥರದ್ದೆಲ್ಲ ಯಾವಾಗಲೂ ದುಡಿಲೇಬೇಕು ಅಂತ ಏನಿಲ್ಲ, ಸೇವ್ ಮಾಡೋದು ಕೂಡ ಒಂದು ಒಳ್ಳೆ ಸ್ಕಿಲ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂಥ ವುಮೆನ್ನು ಯಾವಾಗಲೂ ಅಷ್ಟೇ ಎಮೋಷ್ನಲಿ, ಫೈನಾನ್ಷಿಯಲಿ, ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾಳೆ. ಫ್ಯಾಮಿಲಿಗೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಕೆರಿಯರು ಕೂಡ ಎಷ್ಟಾಗುತ್ತೋ ಅಷ್ಟು ಬಿಲ್ಟ್ ಮಾಡ್ಕೋತಾಳೆ. ಸೆಲ್ಫ್ ಟೈಮ್ ಅನ್ನೋದಿರುತ್ತೆ ಅವಳಿಗೆ, ಸೆಲ್ಫ್ ಕೇರ್ ಅನ್ನೋದಿರುತ್ತೆ. ಏನೇ ಮ್ಯಾನೇಜ್ ಮಾಡಿದ್ರೂ ಕೂಡ ತನ್ನನ್ನು ತಾನು ಯಾವತ್ತೂ ಬಿಟ್ಕೊಡಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇರ್ಬೋದು, ಸೆಲ್ಫ್ ಕೇರ್ ಇರ್ಬೋದು, ಡೆಫಿನೆಟ್ಲಿ ಎಲ್ಲ ಒಂದು ಬ್ಯಾಲೆನ್ಸಿಂಗ್ ಮಾಡಿಕೊಂಡೇ ಹೋಗ್ತಾ ಇರ್ತಾಳೆ. 108 ಅಬ್ಸ್ಟಿಕಲ್ಸ್ ಬಂದೇ ಬರುತ್ತೆ. ನಮಗೆ ಒಂಥರ ಸೆಲ್ಫ್ ಡೌಟ್ ಆಗುತ್ತೆ, ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ. ಬಟ್ ಎಲ್ಲ ಸರಿ ಇದ್ದು ಲೈಫ್ನ ಲೀಡ್ ಮಾಡೋದು ಈಸಿ ಅಲ್ವಾ? ಯಾರಾನ ಆ ಥರ ಲೈಫ್ನ ಲೀಡ್ ಮಾಡ್ತಾರೆ. ಬಟ್ ಚಾಲೆಂಜಸ್ ಇದ್ದು ಅದ್ರ ಮಧ್ಯೆ ನಾವೇನೋ ಅಚೀವ್ ಮಾಡ್ಕೊಳ್ಳೋದು ಗ್ರೇಟ್ ಅಂತ ನನಗನ್ಸುತ್ತೆ. ಸೊ ಈ ಥರ ಸ್ಟ್ರಾಂಗ್ ಮೈಂಡ್ಸೆಟ್, ವಿಲ್ ಪವರ್ನ ಇಟ್ಕೊಂಡು ಪ್ರತಿಯೊಂದು ಮ್ಯಾನೇಜ್ ಮಾಡಿ, ನನ್ನ ಪ್ರಕಾರ ವುಮೆನ್ಸ್ಗೆ ಪ್ರತಿಯೊಂದು ಫೀಲ್ಡಲ್ಲೂ ಸ್ಟ್ರಾಂಗ್ ಆಗಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೆಷ್ಟು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ತೀವೋ ಅಷ್ಟು ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಮಗೆ ಬಗ್ಸೋರು, ನಮಗೆ ಜಗ್ಸೋರು, ನಮಗೆ ಸೆಲ್ಫ್ ಡೌಟ್ ತರಿಸೋರು, ನಮ್ಮನ್ನು ಕೀಳಾಗಿ ನೋಡೋರು, ಕೀಳಾಗಿ ಮಾತಾಡೋರು ತುಂಬ ಜನ ಇರ್ತಾರೆ. ಅವ್ರುಗಳ ಮಧ್ಯೆ ನಾವು ಹೇಗೆ ಶೈನ್ ಆಗ್ತೀವಿ, ಅಟ್ಲೀಸ್ಟ್ ಶೈನ್ ಆಗದೇ ಇದ್ದರೂ ನಮ್ಮದು ಅಂತ ಒಂದು ಸೆಲ್ಫ್ ಐಡೆಂಟಿಟಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿಂದ ತುಂಬ ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಸ್ಟ್ರಾಂಗ್ ಆಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.